ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಚಿನ್ ಯೂಟ್ಯೂಬ್ ಚಾನಲ್. ಇವತ್ತು ಲೈಟಿಂಗ್ಸ್ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಬಂದಿದ್ದಾರೆ. ಅಲ್ಲಿ ನಮ್ಮ ಅಣ್ಣ ಬಂದು ನರಸೀಪುರಕ್ಕೆ ಹೋಗಿದ್ದಾನೆ, ಅವ್ನು ಬರಬೇಕು. ಸೊ ನಾವು ಇಲ್ಲಿಂದ ಹೋಗಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀವಿ. ಸೊ ನಮ್ಮ ಅಣ್ಣ ಬಂದಮೇಲೆ ಫುಲ್ ರೌಂಡ್ ಹೊಡಿತೀವಿ. ಫಸ್ಟು ನಾವು ಹೋಗಿದ್ದೆ ಯೂನಿವರ್ಸಿಟಿ ಹತ್ರ. ಸೊ ಅಲ್ಲೇ ಲೈಟಿಂಗ್ಸ್ ಹಾಕಿದ್ರು. ಹಂಗೆ ಬಂಬು ಬಜಾರ್ ಸೈಡ್ ಹೋದರೆ ಬನ್ನಿ ಮಂಟಪಕ್ಕೆ ಹೋಗ್ಬೋದು, ಟ್ರಾಫಿಕ್ ಇರಲ್ಲ ಅಂತ ಹೋದ್ವಿ. ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಆನೆಗಳೆಲ್ಲ ಬರ್ತಾಯಿತ್ತು. ಸೊ ಭೀಮಾ ಅಂತ ನಾನು ಕೂಗಿದೆ, ಬಟ್ ಭೀಮಾ ಫುಲ್ಲು ಟೈರ್ಡ್ ಆಗಿತ್ತು ಅನಿಸುತ್ತೆ, ಅದು ರೆಸ್ಪಾನ್ಸ್ ಮಾಡಲಿಲ್ಲ. ಸೊ ಮಹೇಂದ್ರ ಅಂತ ಕೂಗಿದೆ, ಅದು ಚೆನ್ನಾಗೇ ರೆಸ್ಪಾನ್ಸ್ ಮಾಡ್ತು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಗಾಯ್ಸ್, ಇದು ಬನ್ನಿ ಮಂಟಪ ಸರ್ಕಲ್ ಹತ್ರ ಇರೋದು. ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಈ ಸಲ ನವಿಲು ಹಾಕಿದ್ದಾರೆ ಬನ್ನಿ ಮಂಟಪ ಸರ್ಕಲ್ ಹತ್ರ. ಯಾರು ಮಿಸ್ ಮಾಡ್ಕೋಬೇಡಿ ಗಾಯ್ಸ್, ತುಂಬ ಸಖತ್ತಾಗಿದೆ. ಸೊ ನಾವು ಕೂಡ ಹೋಗಿ ನೋಡಿದ್ವಿ. ಸೊ ಗಾಯ್ಸ್, ಇದು ಫೌಂಟೇನ್ ಸರ್ಕಲ್. ಗಾಯ್ಸ್, ಏನು ಟ್ರಾಫಿಕ್ ನೋಡಿ. ಅಲ್ಲೂ ಜಾಮ್ ಆಗಿದೆ, ಅಲ್ಲೂ ಜಾಮ್ ಆಗಿದೆ. ಫುಲ್ಲು ಟ್ರಾಫಿಕ್ ಜಾಮ್ ಆಗೋಗಿತ್ತು. ಅದಕ್ಕೆ ನಾವು ಚಿಕ್ಕ ಮಾರ್ಕೆಟು, ಮೀನಾ ಬಜಾರ್ ಸೈಡು ಗಲ್ಲಿಯಿಂದ ನುಗ್ಬಿಟ್ಟು ಆಮೇಲೆ ಅರಮನೆ ರೋಡ್ಗೆ ಬಂದ್ವಿ. ಸೊ ನಾವು ಮೇನ್ ರೋಡಲ್ಲೇ ಬರ್ತೀವಿ ಅಂದರೆ ನಿಜವಾಗ್ಲೂ ಬರೋಕ್ಕಾಗ್ತಿರಲ್ಲ, ಯಾಕೆಂದರೆ ಎಲ್ಲ ಕಡೆ ಒನ್ ವೇ ಮಾಡಿದ್ರಲ್ಲ. ಸೊ ಫುಲ್ಲು ಕ್ರೌಡ್ ಇತ್ತು. ನಾವು ಇಲ್ಲಿ ರೀಚ್ ಆಗೋಕ್ಕೆ 9 o'clock ಆಗೋಗಿತ್ತು. ಸೊ ಬೈಕಲ್ಲಿ ಹೋದರೆ ಏನೂ ನೋಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೈಕ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಅರಮನೆ ಒಳಗಡೆಗೆ ನಾವು ಹೋಗಿದ್ದು. ಸ್ವಲ್ಪ ದೂರ ನಡ್ಕೊಂಡೇ ಹೋದ್ವಿ. ಸೊ ಬೈಕಲ್ಲೂ ಆದರೂ ಅಷ್ಟೇ, ಕಾರಲ್ಲಾದರೂ ಅಷ್ಟೇ ಅಷ್ಟೊಂದು ನೋಡೋಕ್ಕಾಗಲ್ಲ. ಸೊ ನಡ್ಕೊಂಡು ಹೋಗೋದೇ ಬೆಸ್ಟ್ ಅಂತ ಅನ್ನಿಸ್ತು ಆ ಕ್ರೌಡ್ಗೆ. ಗಾಯ್ಸ್, ಅರಮನೆ ಪ್ಯಾಲೇಸ್ ಮುಂದೆ ಇದ್ದೀವಿ ನಾವು ಈಗ. ಎಷ್ಟೇ ಸಲ ನೋಡಿದ್ರು ಅರಮನೆ ನೋಡ್ತಾನೆ ಇರಬೇಕು ಅಂತ ಅಂತಿತ್ತು, ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು. ಇದು ಬಂದು ಮಾರ್ಕೆಟ್ ರೋಡು. ಸೊ ಇಲ್ಲಿಂದ ಹೋಗಿ ದೇವರಾಜರಸ ರೋಡ್ಗೆ ಹೋದರೆ ದೇವರಾಜರಸ ರೋಡು ನೋಡ್ಬೋದು ಅಂದ್ಬಿಟ್ಟು ಹಿಂಗೆ ಹೋದ್ವಿ ನಾವು. ದೇವರಾಜರಸ ರೋಡ್ ನೋಡೋಕ್ಕೆ 2 ಕಣ್ಣು ಸಾಲದು, ಸೂಪರಾಗಿತ್ತು. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಿತ್ತು. ಈ ಜಾಗ ಅಂತ ಯಾರೂ ಕೂಡ ಮಿಸ್ ಮಾಡೋದೇ ಇಲ್ಲ. ಸೊ ಇದು ಯೂನಿವರ್ಸಿಟಿನೂ ಎಲ್ಲ ಬಂದಿದ್ದು. ನಾವು ಇದು ತುಂಬ ಚೆನ್ನಾಗಿದ್ರು. ಸೊ ಗಾಯ್ಸ್, ಇವಾಗ ಬಂದು ಸ್ವಲ್ಪ ಹೊತ್ತಾಯಿತು, ಫ್ರೆಶ್ ಅಪ್ ಆದ್ವಿ. ಟೈಮ್ ಬಂದು 11 o'clock ಆಗಿದೆ. ಆದಷ್ಟು ಕವರ್ ಮಾಡಿದ್ದೀವಿ, ಫುಲ್ಲು ಟ್ರಾಫಿಕ್ ಜಾಮ್ ಇರೋದ್ರಿಂದ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.